ಸೊ ಜಿಜಿ, ನೀವು 3 ಜನ ಭೇಟಿ ಮೊದಲೇ ಪರಿಚಯ ಆಯ್ತಾ ಅಥವಾ? ಇಲ್ಲ ಮೊದ್ಲೇನಿಲ್ಲ. ಜಿಜೆ ಕೃಷ್ಣ ಅವ್ರ ಹೆಸರು. ಜಿಜೆ ಕೃಷ್ಣಗೆ ಏನು ಇದೇನ ಅಂದ್ರಲ್ಲಿ ಜಿಜಿ ಅನ್ಲಿಲ್ಲ ನಂಗೆ ಅದಕ್ಕೆ ನಗು ಬಂದಾಗ ಜಿಜಿ ಅನ್ನಂಗ ಅನ್ಸುತ್ತೆ. ಇವನ ಹೆಸರು ಎಲ್ಲರೂ ತಪ್ಪು ಹೇಳ್ತಾರೆ. ಎಲ್ಲರೂ ಹೌದಾ? ಇವಂದು ತಪ್ಪು ಹೇಳ್ತಾರ, ಇವಂದು ಕರೆಕ್ಟ್ ಹೇಳ್ತಾರ. ಇವ್ನ ಒಬ್ಬನ ಕರೆಕ್ಟ್. ಯಾಕೆ ಹೇಳಿ ಇವ್ನ ಹೆಸರು ಇಟ್ಕೊಂಡ ಹೆಸರು ಹಿಡ್ಕೊಳಲ್ಲ, ಇವ್ ಓಡಾಡ್ಪಾವ ಅಂತ ಇಟ್ಕೊಳಲ್ಲ. ಇವ್ ಬಾಳ ಮಂದಿ ಪ್ರವೀಣ್ ಅಂತಾರ. ಪ್ರವೀಣ ಪ್ರವೀಣ್ ಅಂತಾರ ಬಾಳ ಮಂದಿ. ಇವ್ 20 ಹೆಸರು ಇಟ್ಟಾರಿ. ಇವೆಲ್ಲ ಪರ್ಮಿಟೇಷನ್ ಕಾಂಬಿನೇಷನ್ ಯೂಸ್ ಮಾಡಿದ್ರು ಐ ಆಮ್ ಪ್ರಿಟಿ ಶೋರ್ ಇವ್ ಕರ್ದಾರ ಅದನ್ನ. GK ಗಿರೀಶ್, GK ಜಗದೀಶ್, ಹೌದು ಗಿರೀಶ್, ಜನರಲ್ ನಾಲೆಜ್ ಗಿರೀಶ್. ಹೌದು, ಬಾಳ ಮಂದಿ ಡಿಫ್ರೆಂಟ್ ಹೆಸರ್ಲೆ ಕರೀತಾರ. ಬಟ್ ನಾ ಮೊದ್ಲೇ ಕರೆಕ್ಟ್ ಮಾಡ್ತಿದ್ದೆ ಅಷ್ಟ. ಇಲ್ಲ ಈಗ ಅಕ್ಸೆಪ್ಟ್ ಮಾಡ್ಲಿಕ್ಕೆ ಚಾಲು ಮಾಡ್ಬಿಟ್ಟಾರಿ. ಏನೋ ಒಂದು ಕರ್ಕೊಳ್ಳಿ. ಗಿರೀಶ್ ಅಂದ್ರೂ ಓ ಅಂತೀನಿ, ಕೃಷ್ ಅಂದ್ರು ಓ ಅಂತೀನಿ. ನಡೀತದೆ, ಏನಾದ್ರು ನಡೀತದೆ. ಅವಾಗ ಅಯ್ಯೋ ನಾ ಕೃಷ್ಣ ಅನ್ನಂಗಿಲ್ರಿ, ಗಿರೀಶ್ ಅಂತ. ಗಿರೀಶ್ ಅಂತಾನೆ. ಅದು ಇವನೇ ಮಾಡಿದ್ದು, ಇವನೇ ಹೆಸರು ಇಟ್ಬಿಟ್ಟಾನ ಅದನ್ನ. ಹೆಸರು ಕೆಡಿಸಿದೀವಿ. ಅದು ಮಂದಿ ಹಂಗ ಅದು ಹ್ಯಾಂಡಲ್ದಾಗ ಅದು GJ_ ಕೃಷ್ ಅದಲ್ಲ, ಅದು ಸ್ವಲ್ಪ ಮಂದಿ ಗಡ್ಬಿಡಿದಾಗ ಇರ್ತಾರಲ್ಲ, ಗಿರೀಶ್ ಅಂತ ಮಾಡ್ಯಾರ. ಅದಕ್ಕೆ ಇವ ಅವಾಗ ಗಿರೀಶ್ ಅಂತ ಅಂತಿರ್ತಾನ. ಹಂಗಾಗಿ ಇವ ಆಗ್ಲಿ ನನ್ನ ಫ್ರೆಂಡ್ಸ್ ಆಗ್ಲಿ ಒಂದಿಷ್ಟು ಮಂದಿ ಗಿರೀಶ್ ಅಂತಾನೆ ಕರೀತಾರ. ಭೇಟಿ ಹೆಂಗಾಯ್ತು ನಿಮ್ 3 ಜನದ್ದು? ಅಥವಾ ಹಿಂಗೆ ಕಾಂಟೆಂಟ್ ಕ್ರಿಯೇಷನ್ ಗೆ ಪರಿಚಯ ಮಾಡ್ಕೊಂಡು? ಭಾರಿ ಕೇಳಿದ್ವಿ. ಅನ್ಎಕ್ಸ್ಪೆಕ್ಟೆಡ್ ಆತ್ರಿ ಸ್ಟಾರ್ಟ್. ನಾ ಹೇಳ್ತ ಫಸ್ಟ್ ನಾವು ವಿಡಿಯೋಸ್ ಮಾಡ್ತಿದ್ವಿ, ಗುರ್ತಿತ್ತು ಹಿಂಗೆಲ್ಲ ಕ್ರಿಯೇಟರ್ಸ್ ಇದಾರಂತ. ಯಾರು ಒಬ್ರಿಗೊಬ್ರು ಫಾಲೋ ಮಾಡ್ತಿದ್ದಿಲ್ಲ ನಾವು. ಸ್ವಲ್ಪ ನಮ್ದು ಇದು ಆಟಿಟ್ಯೂಡ್. ನಾ ಕಿಟ್ಟ ಫಾಲೋ ಮಾಡ್ತಿದ್ದಿಲ್ಲ, ಕಿಟ್ಟ ನನಗೆ ಮಾಡ್ತಿದ್ದಿಲ್ಲ, ನಾ ಇವಂಗ್ ಮಾಡ್ತಿದ್ದಿಲ್ಲ, ಹಿಂಗಿತ್ರಿ ನಮ್ದು ಆಟಿಟ್ಯೂಡ್. ಫಸ್ಟ್ ಅವ ಮಾಡ್ಲಿ ತಡಿ, ಆಮೇಲೆ ನಾವು ಮಾಡೋಣ ಪ್ಲಾನ್ ಇದ್ವಿ. ಅದ್ರಾಗ ನಾ ಅಟ್ ಒನ್ ಪಾಯಿಂಟ್ ವಾದಿಗೆ ಫಾಲೋ ಮಾಡ್ಬೇಕಂತ ಮಾಡಿದ್ದೆ, ಬಟ್ ಹಂಗೆ ಮಾಡಿಬಿಟ್ಟಿದ್ದ. ಫಾಲೋ ಮಾಡಬಾರ್ದಂತ ನಾವು ಇಮೇಲ್ ಕಳಿಸಿದ್ದೆ ರೀ 2019ದಾಗ. ಸ್ವಲ್ಪ ಚಲೋ ಆರ್ಟಿಸ್ಟ್ ಇದ್ದಿ, ಚಲೋ ಆಕ್ಟಿಂಗ್ ಅದು ಎಲ್ಲ ಮಾಡ್ತಿ, ನಾ ಇಬ್ರು ಕೊಲ್ಯಾಬ್ ಮಾಡೋಣ ಅಂತ. ಸಾಹೇಬ್ರು ರಿಪ್ಲೈನೇ ಮಾಡಿದ್ರು. ನನ್ನ ಫೋನ್ದಾಗ ಕಾಂಟೆಂಟ್ ಮಾಡತ್ತೀನಿ. ನನ್ನ ಕಡೆ ಫೋನೇ ಇರ್ಲಿಲ್ರಿ. 2 ವರ್ಷ ನಾನು ದೋಸ್ತಂದಿ ಫೋನ್ದಾಗೆ ಮಾಡ್ತಿದ್ದೆ. ನನ್ನ ಮೇಲ್ ID ಗೀಲ್ ID ಎಲ್ಲ ಅವ್ನ ಕಡೆ ಇರೋದು. ನಾ ಹೆಂಗ್ ಚೆಕ್ ಮಾಡ್ಲಿ? ಒಂದು ನಂಗೆ ಗೊತ್ತು, ಫೋನ್ ಸಾದಾ ಐತ್ರಿ, ಒಂದು ಬರೀ ಹಾಯ್ ಹಲೋ ಅನ್ಲಿಕ್ಕೆ, ಒಂದು ರಾತ್ರಿ ಅಷ್ಟು ಮೆಸೇಜ್ ಮಾಡ್ಲಿಕ್ಕೆ ಅಷ್ಟಿತ್ರಿ. ಕಾಂಟೆಂಟ್ ಮಾಡುವಷ್ಟು ಏನು ಇರ್ಲಿಲ್ಲ. ಆಮೇಲೆ ಒಂದ್ ಯಾವ್ದೋ ಇವೆಂಟ್ ಬಂತ್ರಿ ಬೆಂಗಳೂರ, ಯಾವ್ದೋ ಒಂದು ಆ್ಯಪ್ ಲಾಂಚ್ ಇತ್ತು. ಯಾರೋ ಕರೆದಿದ್ರು, ಇವರೆಲ್ಲ ನಮ್ಮ ಸ್ಕ್ಯಾಂಡಿವೇನ್ ಅಂತಿದ್ದಾರೆ, ಅವರೆಲ್ಲ ನಮಗೆಲ್ಲ ಮಾಡಿದ್ರು. ನಮ್ಗೆ ಹೋಗೋದು ಇದ್ದಿದ್ದಿಲ್ಲ, ಯಾಕಂದ್ರೆ ಮುಧೋಳಿಂದ ಬೆಂಗಳೂರು ಬರೋದು ನಮಗಿದ್ದು. ಫ್ಲೈಟ್ನ ಕರ್ಕೊಂಡು ಹೋಗ್ತೀವಿ ನಿಮಗೆ ಅಂದ್ಕೊಂಡು ನಾವು ಹುಚ್ಚಾಗ್ಬಿಟ್ಟು, ಯಾಕಂದ್ರೆ ವಿಚಾರ ಮಾಡಲಿಲ್ಲ. ಯಾಕಂದ್ರೆ ಫ್ಲೈಟ್ನಾಗ ಹತ್ತಿದ್ದೆ ಇಲ್ಲ ನಾವು ಇನ್ನೇ. ಅಲ್ಲಿ ಮಟ್ಟ ಮುಧೋಳದಾಗ ಕ್ಯಾಂಪ್ ಬಸ್, ನೀಲಿ ಬಸ್, ಹಳದಿ ಬಸ್ನ ಅಡ್ಡಾಡ್ತಿದ್ವಿ, ಹಸಿರು ಬಸ್ನ ಎಲ್ಲ ನಾ ಇಲ್ಲೇ ಇದ್ದಲ್ಲ, ಫ್ಲೈಟ್ ಇಲ್ಲೇ ಇದ್ದ. ನಮಗೆ ಒಮ್ಮೆ ಫ್ಲೈಟ್ ಅಂದ್ಬಿಟ್ರು. ನಾವು ಈ ಹೂ ಅಂದಿವಿ, ಇವು ಹೂ ಅಂದ, ನಾವು ಹೂ ಅಂದಿವಿ. ಹುಬ್ಳಿಗೆ ಬಂದಿವಿ ಎಲ್ಲರೂ ಫ್ಲೈಟ್ ಹತ್ಬೇಕಂತ. ಅಲ್ಲಿ ಏರ್ಪೋರ್ಟ್ದಾಗ ಇವ್ರು ಯಾಕೆ ಮುಂಜಾನೆ ಏನು ಮಾಡೀನಿ ರೀ ನಾನು, ಒಂದು 15 ಪಡ್ಡು ರಾತ್ರಿ ಊಟ ಭಾಳ ಖಾರ ಆಗಿತ್ರಿ. ಅದು ಸ್ವಲ್ಪ ಎಸಿಡಿಟಿ ಟೈಪ್ ಆಗಿತ್ತು. ಮುಂಜಾನೆ ಪಡ್ಡು ತಿಂದು, ಚಟ್ನಿನೂ ಭಾಳ ಖಾರ ಐತ್ರಿ, ಫುಲ್ ಖಾರ ತಿಂದೀನಿ ಮುಂಜಾನೆ ರೀ. ಎಷ್ಟು 6-7 ಗಂಟೆಗೇನು ಒಟ್ಟು ಹೊಟ್ಟೆ ತಡಿವಲ್ತಾಗಿತ್ತು. ಹಿಂಗೆ ಮಾಡಿ ಏರ್ಪೋರ್ಟಿಗೆ ಬಂದ್ವಿ. ಇವಾಗ ಮುಂದೆ ಅವಾಗ ಕೋವಿಡ್ ಇತ್ತಲ್ಲ, ಎಲ್ಲರಿಗೂ ಶೀಲ್ಡ್ ಹಾಕ್ಯಾರ. ಶೀಲ್ಡ್ ಹಾಕೋರು ಇದೆಲ್ಲ ಕೊಡೋರು ಎಲ್ಲ ಇದು ಹಾಗೂ ಜಾಕೆಟ್ ಗಿಕೆಟ್. ಇನ್ನೇನು ಏರ್ಪೋರ್ಟ್ ಮುಂದೆ ವಾಂತಿ ಹೊಡೆದೆ, ಮುಂದೆ ನೋಡ್ತೀನಿ ಇವ ನಿಂತಾನ. ನಮ್ಮ ಬೆಟ್ ಹಿಂಗಾದ್ರೆ ವಾಂತಿ ಮುಖ ಹಿಂಗೆ ನೋಡ್ತೀನಿ, ಇವ ಬ್ಯಾಗ್ ಹಿಡ್ಕೊಂಡು ಹಿಂಗೆ ಮಾಸ್ಕ್ ಹಾಕೊಂಡು ನಿಂತಾನೆ. ಹಿಂಗೆ ನಾ ಪಟ್ನೆ ಗುಳಿಗೆ ತೊಗೊಂಡೆ, ಯಾಕಮ್ಮ ಮತ್ತೆ ಅಲ್ಲಿ ಫ್ಲೈಟ್ದಾಗ ಆಗ್ಬಾರ್ದು. ಗುರ್ತಾ ಇಲ್ಲರಿ, ಫಸ್ಟ್ ಟೈಮ್ ಫ್ಲೈಟ್ ಹತ್ಲೈತಿ. ಆಮೇಲೆ ಗುಳಿಗೆ ತೊಗೊಂಡು ಏನಪ್ಪ ವಾದಿರಾಜ್ ಅಂದೆ, ಇವೇನಪ್ಪ ಪವರ್ಣ ಮುಗಿತಲ್ಲೇ. ಆಮೇಲೆ ಅಲ್ಲಿ ನಾವು ಏನು ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ವಿ. ಇಡೀ ಇವೆಂಟ್ ನಾ ಮತ್ತೆ ಇವ್ ಕೂಡೇ ಇದೀವಿ ಅಲ್ಲಿ ಅಲ್ಲಿ ಬೆಟ್ಟ ಅಲ್ಲ. ಆಮೇಲೆ ಬೆಂಗಳೂರಿಗೆ ಬಂದ್ವಿ, ಇದಕ್ಕೆ ಲಾಡ್ಜಿಗೆ ಬಂದ್ವಿ. ಇದು ಯಾವ್ದು ಶೆಲ್ಟನ್ ಗ್ರ್ಯಾಂಡಿಗೆ ಬಂದ್ವಿ. ಅಲ್ಲ ಅಣ್ಣ ಅವರು ಅವಾಗ ಬ್ಲಾಗಿಂಗ್ ಮಾಡ್ತಿದ್ವಿ, ಬ್ಲಾಗ್ ಮಾಡ್ತಿದ್ದ ಅಣ್ಣ ಅವಾಗ. ಇಲ್ಲಿ ಈಗೂ ಮಾಡ್ತೀನಿ, ಬಟ್ ಅಪ್ಲೋಡ್ ಮಾಡಿಲ್ಲ. ಸೊ ಅಲ್ಲಿ ಕಿಟ್ಟ ಪರಿಚಯ ನಾವೆಲ್ಲ ಮಾತಾಡಿದ್ವಿ. ಆಮೇಲೆ ಒಂದು ರೂಮ್ದಾಗ ಕೂತೀವ್ರಿ, ಹಂಗೆ ನಾವು 2-3 ತಾಸು ಕೂತೀವಿ. ಅಲ್ಲಿ ಫೇವಿಕಿ ಕಚ್ ಬಾಂಡ್ ಹಿಂಗಾಗ್ಬಿಡ್ತೀವಿ. ಅವಾಗ ಆದ್ಮೇಲೆ 3 ಮಂದಿ ಒಬ್ರು ಬಿಟ್ಟಿರಂಗಿಲ್ಲ. ಭಾಳ ಮಜಾ ಮಾಡಿದ್ರಿ ಅಲ್ಲಿ ಇಡೀ ಇವೆಂಟ್. ನಮ್ಮಷ್ಟು ಮಜಾ ಮಾಡಿದವ್ರೆ ಯಾರಿಲ್ಲ. ಅಂದ್ರೆ ಅಲ್ಲೆಲ್ಲ ಇಡೀ
ಇಂಡಿಯಾದಿಂದ ಎಲ್ಲಾ ಕ್ರಿಯೇಟರ್ಸ್ ಬಂದಿದ್ರಿ ಅಲ್ಲಿ. ಅಲ್ಲಿ ಇಷ್ಟು ಅವ್ರ ಜೊತೆ ಮಾತಾಡ್ಸೋದು, ಅವ್ರಿಗೆ ನಮ್ಮ ಕನ್ನಡದಾಗಿನೂ ಒಳ್ಳೊಳ್ಳೆ ಪದಗಳು ಹೇಳ್ಕೊಡೋದು ಅವ್ರಿಗೆ, ಇದನ್ನೆಲ್ಲ ಮಾಡಿದ್ವಿ ನಾವು ಅವ್ರಿಗೆ. ಅವ್ರ ಭಾಷೆ ಒಳಗೆ ಯಾವ ಒಳ್ಳೊಳ್ಳೆ ಪದಗಳು ಯಾವಲ್ಲ ಅವ್ರು ನಮಗೆ ಹೇಳ್ಕೊಟ್ರು. ಇಂಥವೆಲ್ಲ ಇಲ್ರಿ, ಇಂಥವೇ ಒಳ್ಳೊಳ್ಳೆ ಪದಗಳ್ರಿ ನೀವು ಇಲ್ರಿ ಬ್ಯಾಡ್ರಿ ಮೇಡಮ್. ಹೆಂಗ್ ಕರಿಯೋದು ಒಬ್ಬರು ಬಾಯಿಲಿ ಅಂತ ಹೆಂಗ್ ಕರಿಯೋದು, ಊಟ ಮಾಡೋದಕ್ಕೆ ಏನಂತಾರ. ನಾನು ಈ ಭಾಷೆ ಕಲಿಸ್ಕೊಡೋರ್ ಬಗ್ಗೆ ತುಂಬಾ ಕೇರ್ಫುಲ್ ಆಗಿರ್ತೀನಿ. ಯಾಕೆಂದ್ರೆ ನಮ್ಮ ಆಂಕರ್ ಒಬ್ಬರಿಗೆ ನಮ್ಮ ಮೇಕಪ್ ಅನ್ನು ಬೇರೆ ಭಾಷೆ ಕಲಿಸ್ಕೊಟ್ಟಿದ್ರು. ತೆಲುಗು ಅಲ್ಲಿ ಒಳ್ಳೆ ಪದ ಒರೆ ಕುಕ್ಕ ಅಂತ ಕಲಿಸ್ಕೊಟ್ಟಿದ್ರು, ನಾಯಿ ಅಂತ. ಇದಕ್ಕಿಂತ ಒಳ್ಳೆ ಶಬ್ದ ರೀ. ಆದ್ರೆ ಕಲ್ತ್ಕೊಂಡವ್ರು ಅವ್ರ ಮೇಲೆ ಪ್ರಯೋಗ ಮಾಡಿದ್ರು. ಅವ್ರು ನಮ್ಗೆ ಹೋಗ್ಬೇಕಾರೆ ಹೇಳಿದ್ರು, ನಾವು ಶಾಕ್ ಆದ್ವಿ, ನಮಗೆ ಕಲ್ಸಿ ನಮಗೆ ಹೇಳೋದಿಲ್ಲ. ಬೈದು ಹೋಗಿದ್ರು. ಸೊ ಅವಾಗ 3 ಮಂದಿ ಇದಾಯ್ತು ಫುಲ್.